ನಗರದಲ್ಲಿ ವಾಸಿಸುತ್ತಿದ್ದರೂ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ನರಕಯಾತನೆ ಅನುಭವಿಸುತ್ತಿದ್ದೇವೆ ಎಂದು ನಗರದ ಎಸ್ಜೆಎಂ ನಗರದ ನಿವಾಸಿಗಳು ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡಾವಣೆಯ ಎರಡನೇ ಕ್ರಾಸ್ನಲ್ಲಿ ಚರಂಡಿ ಹಾಗೂ ಯುಜಿಡಿ ಚೇಂಬರ್ಗಳು ಸರಿಯಾಗಿ ನಿರ್ವಹಣೆಯಾಗದೆ ತಿಂಗಳುಗಳಿಂದ ಕೊಳಚೆ ನೀರು ರಸ್ತೆಯಲ್ಲಿ ನಿಲ್ಲುತ್ತಿದೆ. ಇದರಿಂದ ದುರ್ವಾಸನೆ ಹರಡುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಪಾಲಿಕೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ ಬೇಸತ್ತ ನಿವಾಸಿಗಳೇ ತಮ್ಮ ಸ್ವಂತ ಹಣದಿಂದ ಚರಂಡಿ ಮತ್ತು ಚೇಂಬರ್ಗಳನ್ನು ಸ್ವಚ್ಛಗೊಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಬಡಾವಣೆಯಲ್ಲಿ ರಾತ್ರಿ ವೇಳೆ ಬೀದಿ ದೀಪಗಳು ಉರಿಯದೆ ಕತ್ತಲು ಆವರಿಸುತ್ತಿದ್ದು ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಇನ್ನೊಂದೆಡೆ ಕಸ ವಿಲೇವಾರಿ ವ್ಯವಸ್ಥೆಯು ಸಂಪೂರ್ಣ ಹಳಿ ತಪ್ಪಿದ್ದು ಪಾಲಿಕೆ ಸಿಬ್ಬಂದಿಗೆ ಪ್ರತ್ಯೇಕವಾಗಿ ಹಣ ನೀಡಿದರೆ ಮಾತ್ರ ಕಸ ತೆಗೆದುಕೊಂಡು ಹೋಗುತ್ತಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಮನೆ ಬಾಗಿಲಿಗೆ ಬಂದು ವೋಟು ಕೇಳುವ ಜನಪ್ರತಿನಿಧಿಗಳು ಗೆದ್ದ ನಂತರ ನಮ್ಮತ್ತ ತಿರುಗಿಯೂ ನೋಡುತ್ತಿಲ್ಲ ಎಂದು ವಾರ್ಡ್ ನಿವಾಸಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿ, ಬೀದಿ ದೀಪ ಹಾಗೂ ಕಸ ವಿಲೇವಾರಿ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲಿ ಓಣ್ಯಾಗ ಯಾರು ಬಂದು ನೋಡೋದಿಲ್ಲ ಸರ್. ಅದು ಇಲ್ಲಿ ಐತಲ್ಲ ಕೊಕ್ಸದು ಏನೈತೆ ಅದು ಚೇಂಬರ್ ಎಲ್ಲ ಇದು ಎಲ್ಲ ವಾಸ್ತಿ ಬಂದು ನೀರೆಲ್ಲ ತೆಳಗೆ ಬರ್ತಾವು. ಇಲ್ಲಿ ಯಾರು ಬರಲ್ಲ. ಅವ್ರವ್ರ ಮನೆತಾಗ 2,2 ಸಾವಿರ 3,3 ಸಾವಿರ ಕೊಟ್ಟು ಮಾಡಿಸ್ಬೇಕು. ಇಲ್ಲಿ ಯಾರು ನೋಡೋಕೆ ಬರಲ್ಲ. ಅಂದಿ ನೋಡಿ ನಾಯಿ ಅದಾವಲ್ಲ ಕಡೆಗೆ ಬರಕತ್ತಾವು. ನಾಯಿ ಸ್ವಲ್ಪ ಹಿಡಿಸ್ಬೇಕು. ಒಂದು ಕಡೆ ಚಿರಂಡಿ ಆದರೆ ಒಂದು ಕಡೆ ಇನ್ನೂ ಚಿರಂಡಿ ಆಗಿಲ್ಲ. ಸ್ವಲ್ಪ ನೋಡಿ ನೀವೇ ಇದು ಮಾಡಬೇಕು. ನೀವು ಸ್ವಲ್ಪ ಎಲೆಕ್ಷನಾಗ ಬಂದು ಎಲೆಕ್ಷನ್ ಇರ್ತಿತ್ತಲ್ಲ ಅವಾಗ ಬಂದು ಕೈ ಮುಗಿತಾರೆ. ಎಲ್ಲ ಮಾಡ್ಕೊಡ್ತೀವಿ ಅಂದರೆ ಬಂದ ಮೇಲೆ ಮುಗೀತು ಕೆಲಸ ಅವ್ರದ್ದೆಲ್ಲ ನೋಡ್ಕೊಂಡು ಅವರೇ ಮಾತಾಡ್ಕೊಂತ ಅವರೇ ನಿಂತ್ಕೊಂತಾರೆ ಸರ್. ನೋಡ್ರಿ ಹೆಂಗೆ ಮಾಡ್ತೀರಾ. ಇದು ಎಸ್ಜೆಎಂ ನಗರ್ ಫಸ್ಟ್ ಮೇನ್ 2ನೇ ಕ್ರಾಸ್ ಇದೇ ಸ್ವಲ್ಪ ಕ್ಲೀನ್ ಆಗ್ಬೇಕು ನೋಡ್ರಿ ಸರ್. ಇದೇ ಆಗೈತಿ ಇಲ್ಲಿ ಸಮಸ್ಯೆ, ಇದೇ ಆಗೈತಿ ಸರ್. ಇಲ್ಲಿ ಸ್ವಲ್ಪ ನೋಡೋರು ಯಾರು ಇರಲ್ಲ. ಇಲ್ಲಿ ಭಾಳ 27 ವರ್ಷ ಆಯ್ತು ನೋಡ್ರಿ. 37 ವರ್ಷ ಆಯ್ತು ನೋಡ್ರಿ ಸರ್. ಎಲ್ಲ ಇದೇ ರಾಗ, ಇದೇ ಹಾಡು, ಇದೇ ಬರಕತ್ತೈತಿ ಎಲ್ಲ. ಇಲ್ಲಿ ಯಾರು ಬಂದು ನೋಡೋದಿಲ್ಲ, ಹಣಕ್ಕೂ ನೋಡಲ್ಲ. ಎಲೆಕ್ಷನ್ ಇದ್ದಾಗ ಅವಾಗೇ ಬರೋದಿಲ್ಲಿ ಕೈ ಮುಕ್ಕಂತ ಬರ್ತಾರ. ಆದ್ಮೇಲೆ ಆಯ್ತು 2ನೇ ಮೈನ್ 2ನೇ ಕ್ರಾಸ್ 45 ಉದಯ್ ಕುಮಾರ್ ಅವ್ರು ಬಂದು ನೋಡಿ ಹೋಗ್ತಾರ ಸರ್. ಅದೇ ಎಲೆಕ್ಷನ್ ಇದ್ರೆ ಅಷ್ಟೇ ಬರೋದವ್ರು ಎಲ್ಲರೂ ನೋಡಿ ಬಂತು ಬರೋದೇ ಇಲ್ಲ. ಅದು ಚಿರಂಡಿ ತೆಗೆದು ಹೋದಿನೂ ಮಕ್ಕಳು ಬಿದ್ದು ಹೊಡ್ತಾ ಬಿದ್ರೂ ಬಂದಿಲ್ಲ. ಅಲ್ಲಿ ನಮಗೆ ಚಿರಂಡಿ ಆಗ್ಬೇಕು ಸರ್. ಇದು ರೋಡ್ ಆಗಬೇಕು. ಇದು ನಾಯಿ ಹಿಡಿಸ್ಬೇಕು. ಬಾತ್ರೂಮಿಂದ ಆಯ್ತಲ್ಲ ಅದು ಕಲೆಕ್ಷನ್ ಎಲ್ಲ ಸರಿ ಆಗಬೇಕು. ಹಲೋ ಅಲ್ಲ ನೋಡ ಸರ್, ಫಸ್ಟ್ ಮೇನ್ ಸೆಕೆಂಡ್ ಕ್ರಾಸ್ ಎಸ್ಜೆಎಂ ನಗರ. ಇಲ್ಲಿ ಅಂಡರ್ಗ್ರೌಂಡ್ ಎಲ್ಲ ಬ್ಲಾಕ್ ಆಗಿದ್ದಾವೆ. ನೀರು ತುಂಬಿ ಎಲ್ಲ ಗಲೀಜ್ ಮೇಲೆ ಬರ್ತಾ ಇದೆ. ಮಕ್ಕಳು ಮರಿ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಚರಂಡಿ ತೆಗೆದಿದ್ದಾರೆ. ಅರ್ಧ ಪೈಪ್ಲೈನ್ ಮಾಡ್ತಾವಂತ ತೋಡಿ ಬಿಟ್ಟು ಹೋಗಿದ್ದಾರೆ. ಆದರೆ ಮಕ್ಕಳು ಮರಿ ಬೀಳ್ತಾ ಇದ್ದಾವೆ. ಇಲ್ಲಿ ಪ್ರಾಬ್ಲಮ್ ಭಾಳ ಆಗ್ತಾಯಿದೆ. ಲೈಟ್ ಇಲ್ಲ, ನಾಯಿಗಳ ಕಾಟ ಭಾಳ ಆಗೈತಿ. ಮಕ್ಕಳು ಮರಿ ಅಡ್ಡಾಡಂಗಿಲ್ಲ. ಬೀದಿ ಲೈಟು ಅಷ್ಟೆಲ್ಲ ಒಂದಿದ್ರೆ ಒಂದಿಲ್ಲ. ಯಾರು ಹಣಕ್ಕೆ ನೋಡ್ತಾ ಇಲ್ಲ. ಮುನ್ಸಿಪಾಲಿಟಿ ಬಂದರೆ ದುಡ್ಡು ಕೊಟ್ಟರೆ ತೆಗೆದು ಆಮೇಲೆ ಮತ್ತೆ ಹೋಗ್ತಾರೆ. ತೆಗೀರಿ ಅಂದರೆ ಬರ್ತಾವಂತ ಹೋಗಿ ಅರ್ಧ ಮಾಡಿ ಬಿಟ್ಟು ಹೋಗ್ತಾರೆ. ತುಂಬ ಹರಿತಾ ಇದೆ ಅದು ಅಂಡರ್ಗ್ರೌಂಡು. ಮನೆ ಎಷ್ಟೋ ಜನ ಖಾಲಿ ಮೇಲೆ ಹೋಗಿದ್ದಾರೆ. ತುಂಬ ಬ್ಲಾಕ್ ಆಗಿಬಿಟ್ಟು ಅಂಡರ್ಗ್ರೌಂಡು ಮನೆ ಒಳಗೆ ಹೋಗಿ ಅದು ಇದೇ ಐತೆ ಪಕ್ಕದ ಮನೆ ಅಲ್ಲಿ ಪಾಪ ಯಪ್ಪ ಖಾಲಿ ಮಾಡಿ ಹೋಗಿದ್ದಾನೆ. ಮೇಲೆ ಬರ್ತಾಯಿತ್ತು ಗಲೀಜು. ಸ್ಲಮ್ ವಾಸನೆ ಎಲ್ಲೂ ಮಕ್ಕಳು ತಿರುಗಂಗಿಲ್ಲ, ಏನಿಲ್ಲ. ಜೀವನ ಕಷ್ಟ ಆಗೈತೆ. ಮತ್ತು ಏನು ಎಲೆಕ್ಷನ್ ಬಂದಾಗ ಬರ್ತಾರೆ, ಕೊಡ್ತಾರೆ ಸ್ವಲ್ಪ. ಇವರು ಜನಗಳು ಹೋಯಿ ಅಂತ ಹೋಗ್ತಾರೆ, ಇಸ್ಕೊಂತಾರೆ. ಆಮೇಲೆ ಅವ್ರ ಯಾರು ಹಣಕ್ಕೆ ತೋಡ್ತಾ ಇಲ್ಲ, ಬರ್ತಾ ಇಲ್ಲ. ಈಗ ನಮಗೆ ರೋಡು ಅಂಡರ್ಗ್ರೌಂಡು ಬ್ಲಾಕ್ ತುಂಬ ಆಗ್ಬೇಡ ಪಾಪ.
ಬ್ಲಾಕ್ ಹರಿದಿದಾವೆ, ಅಡ್ಡಾಡೋಕೆ ಜಾಗ ಇಲ್ಲ ನಮಗೆ. ನಾಯಿಗಳು ಒಣಗಿ ತುಂಬ ಆಗಿದಾವೆ, ಮಕ್ಕಳು ಮರಿ ಓಡಾಡೋದು ಕಷ್ಟ ಆಗೈತಿ. ಹಾಂ ಸರ್ ಏನಿಲ್ಲ, ಈಗ ಮೊನ್ನೆ ರೀಸೆಂಟಾಗಿ 2,000 ರೂಪಾಯಿ ಕೊಟ್ಟು ಚರಂಡಿ ಚೇಂಬರ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಅವ್ರು ಮುನ್ಸಿಪಲ್ ಬೆಳೆಯೋದು ಕರೆದ್ರೆ ಬಂದು ಅಣಿಕ್ ನೋಡಿ ಹೋಗ್ಕೇನಪ್ಪ ಗಾಡಿ ತಂದಿದ್ದೀನಿ ನಿಲ್ಲಿಸಿದ್ದೀನಿ ಮಾಡಿದೀವಿ ಅಂತ ಹೇಳ್ತಾರೆ. ಮತ್ತು ಹೋದ ತಕ್ಷಣ ಮತ್ತೆ ಕುಡಿಯೋ ನೀರು ಬಿಟ್ಟಾಗ ಮತ್ತೆ ಚೇಂಬರ್ಗಳು ತುಂಬೋದು ಹರಿಯೋದು ಮನೆ ತುಂಬ ಮತ್ತೆ ಎದ್ದೇಳೋದು ಹುಡುಗರು ಕೂಡ ಅದನ್ನೇ ತುಳ್ಕೊಂಡು ಅಡ್ಡಾಡ್ತಾರೆ. ಇಲ್ಲಿ ಜನಗಳಿಗೆಲ್ಲ ಭಾಳ ಪ್ರಾಮುಖ್ಯತೆ ಇದಕ್ಕೆ ಉಸ್ತುವಾರಿ ಅವರಿಗೆಲ್ಲ ಹೇಳಿದ್ರೆ ಅವ್ರು ಯಾರು ತಲೆನೇ ಕೆಡ್ಸ್ಕೊಂತಾರೆ. ಬಂದಿವಿ ಅಂತ ಹೇಳ್ತಾರೆ, ಅವ್ರವ್ರ ಪಾಡಿ ಅವ್ರವ್ರು ಹೋಗ್ಬಿಡ್ತಾರೆ ಸರ್. ಇಲ್ಲಿ ಅಣಿಕ್ ನೋಡೋಂಗಿಲ್ಲ. ಇಲ್ಲಿ ರಾತ್ರಿ ಹೊತ್ತು ಕತ್ಲಾಗೆಲ್ಲ ಲೈಟ್ ಇರೋಲ್ಲ, ಹುಡುಗರು ಅಡ್ಡಾಡ್ತಿರ್ತಾರೆ. ಚರಂಡಿ ಮೇಲೆಲ್ಲ ಹುಲ್ಲೆಲ್ಲ ಬೆಳೆದವೆ ಸರ್. ಅಲ್ಲಿ ಹುಡುಗರು ಏನಾರು ಅಡ್ಡಾಡ್ಬೇಕಂದ್ರೆ ಬಲ್ಪ್ ಇಲ್ಲ, ಬೀದಿ ಫಸ್ಟ್ ಹೇಳ್ಬೇಕಂದ್ರೆ ಬೀದಿ ಲೈಟೇ ಇಲ್ಲ ಇಲ್ಲಿ. ಅವ್ರಿಗೆ ಹೇಳಿದರೆ ತಲೆ ಕೆಡ್ಸೋಣ ಸರ್, ಕರೆಂಟ್ನಾರಾಗಲಿ ಯಾರಾಗಲಿ. ಇಲ್ಲೊಂದು ಮರ ಬೆಳೆದಿತ್ತಂದ್ರು ಮುನ್ಸಿಪಾಲ್ಟಿ ಕಸ ಹೊಡಿಬೇಕು, ಅವ್ರಿಗೆ ದುಡ್ಡು ಕೊಟ್ಟು ಕಸ ತೆಗಿಸ್ಬೇಕು ಚರಂಡಿ. ನಾವು ಅಷ್ಟು ಬೇಜವಾಬ್ದಾರಿ ಮಾಡ್ತದ ಸರ್ ಮುನ್ಸಿಪಾಲ್ಟಿಯವರಲ್ಲಿ. ಬೆಳಗ್ಗೆ ಹೆಣ್ಮಕ್ಳು ರೆಸ್ಪಾನ್ಸೇ ಮಾಡಲ್ಲ. ಇಲ್ರಿ ಯಾರಿಗೆ ಹೇಳ್ಕೋಗ್ರಿ, ಅವ್ರಿಗೆ ಮಾಡಿರಿ, ನಮ್ಗೆ ಅವರಿಂದ ಆರ್ಡ್ರ್ ಬಂದಿಲ್ಲ. ಅಲ್ಲಿ ಬರ್ತಾರೆ ಸರ್, MG ಬಿಲ್ಡಿಂಗ್ ಬಂದು ನಿಂತ್ಕೊಂಡು ಹಂಗೆ ತಿರುಗಿ ನೋಡಿ 6 ಗಂಟೆಗೆ ಅಲ್ಲೆಲ್ಲ ತೆಗ್ದಿರ್ತಾರೆ. ಇಲ್ಲಿ ಬಂದು ಅಲ್ಲಿ 8ವರೆಗೆ ಒಂದು ಕೆಲಸ ಟೈಮ್ ಕ್ಲೋಸ್ ಆಯಿತು, ತೆಗಿಯಂಗಿಲ್ಲ. ಮುಂದಿನ ನೀವು ಏನಾರು ಮಾಡ್ಕೊಂಡಂತ ಅವ್ರಿಗೆ ಹೇಳ್ತಾರೆ ಸರ್ ರಿವರ್ಸ್. ಇಲ್ಲೇನು ಇಲ್ಲ ಏನು ಎಂತಂದು ಏನು ಕೇಳಂಗಿಲ್ಲ. ಎಲ್ಲ ಹೋಗ್ರಪ್ಪ, ನಾವು ತಿನ್ನಬೇಕು, ಟೈಮ್ ಆಯ್ತು, ನಾಳೆ ಬೆಳಿಗ್ಗೆ ಬರೋಣ ಹೋಗ್ರಿ ಅಂತ ಹೇಳ್ತಾರೆ ಸರ್. ಇದು 45ನೇ ವಾರ್ಡ್ ಸರ್. ಈ 45 ವಾರ್ಡ್ನಲ್ಲಿ ಕಾರ್ಪೊರೇಟರ್ ಕೂಡ ಅವ್ರಿಗೆ ಹೇಳಿದ್ರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಗ್ರೂಪ್ ಮಾಡಿದೆ ಸರ್, ಗ್ರೂಪಲ್ಲಿ ಹಾಕಿದ್ರು ಕೂಡ ಹ್ಞೂ ಅಂತಾರೆ, ಹ್ಞೂ ಬರ್ತೀವಿ ಅಂತಾರೆ, ಬರೋಂಗಿಲ್ಲ ಯಾರು. ಇಲ್ಲಿ ಬಂದ್ರೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡಿ ಹಂಗೆ ಹೋಗ್ಬಿಡ್ತಾರೆ ಸರ್. ಇಲ್ಲಿ ಬೆಳಿಗ್ಗೆ ಹೊತ್ತು ಟೈಮಲ್ಲಿ ನಾಯಿಗಳು ಭಾಳ ಕಾಟ ಸರ್. ಬೆಳಿಗ್ಗೆ ಹೊತ್ತು ರಾತ್ರಿ 12 ಗಂಟೆ ಚಂಪ್ತಾನೆ ಹೋಗ್ತಾರೆ ಸರ್. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚೇಂಬರಿಂದ ಭಾಳ ಸಮಸ್ಯೆ ಐತೆ. ರಾತ್ರಿ ಹೊತ್ತು ಗಂಡು ಮಕ್ಳು ಓಡಾಡೋದು ಕಷ್ಟ ಆಯ್ತು, ನಾಯಿಗಳು ತಗ ಹೆಣ್ಮಕ್ಳು ಸಣ್ಣ ಪಾಪುಗಳು ಅಡ್ಡಾಡೋದು ಕಷ್ಟ ಆಯ್ತು ಸರ್. ಇಲ್ಲಿ ಅವ್ರು ಮುನ್ಸಿಪಾಲ್ಟಿಯವರು ಏನು ರೆಸ್ಪಾನ್ಸ್ ಮಾಡಲ್ಲ ಸರ್. ಇಲ್ಲಿ ಕಾರ್ಪೊರೇಟರ್ಗಳು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಲ್ಲಿ ಸರ್. ಇಲ್ಲಿ ಟೋಟಲ್ ಈಗ 15ರಿಂದ ಒಂದು 20 ಮನೆ ಸಮಸ್ಯೆ ಆಗಿದೆ ಸರ್ ಈ ಕಡೆ ಪೂರ್ತಿ. ಇದನ್ನು 6 ತಿಂಗಳ ಸರ್ ನಾನು ಹೇಳಿ ಇವತ್ತು ನಾನು ಏನೋ ಮೈಂಡಲ್ಲಿ ಬಂದು ಯಾರಿಗೊಬ್ರಿಗೆ ಈ ಥರ ಹಿಂಗಾಗಿದ್ದ ಅಂತ ಸಮಸ್ಯೆ ನಮ್ಗೆ ಬಗೆಹರಿಸ್ಬೇಕು ಅಂತ ಕರೆದಕ್ಕೆ ಅವ್ರಿಗೆ ನಮಗೆ ಸಹಕರಿಸಿ ಅವ್ರು ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಸರ್. ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ ಸರ್. ಇದು 2ನೇ ಮೇನು 2ನೇ ಕೇಸು SGM ನಗರ ಸರ್. ಇದು ಇಲ್ಲಿ ಬಂದುಬಿಟ್ಟು ಈಗ ಸುಮಾರು ಇಲ್ಲೊಂದು ಭಾಳ ಒಂದು 35 ವರ್ಷದಿಂದನೂ ಜೀವನ ಮಾಡೋಕತ್ತೀವಿ ಸರ್. ಇವರು ಒಂದು ಕಡೆ ಚರಂಡಿ ಮಾಡ್ತಾರೆ, ಇನ್ನೊಂದು ಕಡೆ ಇಲ್ಲಣ್ಣ ನಾ ಇದಾಯಿತು ನೆಕ್ಸ್ಟ್ ಇನ್ನು ಬಂದಾಗ ಮಾಡ್ತೀವಿ ಚರಂಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚರಂಡಿ ಬಿಟ್ಟು ಅವ್ರು ಕೇಳಿದ್ರು ಇಂಜಿನಿಯರ್ ಬಂದರೆ ಇಂಜಿನಿಯರ್ ನಮ್ಗೆ ಏನು ಗೊತ್ತಿಲ್ಲ ರೀ, ಅವ್ರು ಯಾರು ಇಂಜಿನಿಯರ್. ಹೌದು ಸರ್, ನಾನೇ ಕ್ಲೀನ್ ಮಾಡಿಸಿ ಖುದ್ದಾಗಿ ನಾವೇ ದುಡ್ಡು ಕೊಟ್ಟು ವಿಡಿಯೋ ಹಾಕಿದ್ದೀನಿ ಸರ್. ದುಡ್ಡು ಕೊಟ್ಟು ವಿಡಿಯೋ ಮಾಡಿಸಿರೋದು ಹಾಕಿದ್ದೀನಿ. ಮುನ್ಸಿಪಾಲ್ಟಿಗೆ ಅವ್ರಿಗೆ ಕರೆದು ಬೆಳಿಗ್ಗೆ ಟಿಫನ್ಗೆ ವ್ಯವಸ್ಥೆನೂ ಅನಿಸ್ತದೆ ನಾವೇ ಮಾಡ್ತೀವಿ ಸರ್. ಇಲ್ಲಿ ಒಂದು ಕಸ ಎತ್ತಗೋದಿರೋ ಹಣ ದುಡ್ಡು ಕೊಟ್ಟರೆ ಕ್ಲೀನ್ ಮಾಡ್ತಾ ಅಂತ ಹೇಳ್ತಾರೆ ಸರ್. ಇಲ್ಲಿ ಆ ಥರ ಪರಿಸ್ಥಿತಿ ಬಂದಿದೆ ಸರ್. ಸುಮಾರು 2ರಿಂದ 3 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಎಲ್ಲರದ್ದು ಕಲೆಕ್ಟ್ ಮಾಡ್ಕೊಂತೀವಿ ಸರ್, ಒಬ್ಬರೆಲ್ಲ ಇಲ್ಲಿ ಕೂಡಿಕ್ಕೆ ಜನನೂ ಕಲೆಕ್ಟ್ ಮಾಡಿದ್ವಿ ಸರ್. ಅವ್ರು ಬರಲಿದ್ದ ಸಂದರ್ಭದಾಗಿ ಅವು ಖುದ್ದಾಗಿ ಮನೆ ಹೋಗಿ ಅವ್ರನ್ನ ಕರ್ಕೊಂಬಂದು 2ರಿಂದ 3 ಸಾವಿರ ರೂಪಾಯಿ ಕೈಯಿಂದ ರೊಕ್ಕ ಕೊಟ್ಟು ಚೇಂಬರ್ನ ಕರೆಸಿ ಅವ್ರು ಕ್ಲೀನ್ ಮಾಡಿದ್ರು ಅದೇನು ಉಪಯೋಗ ಆಗ್ತಿಲ್ಲ ಸರ್. ನಮಗೇನಿಲ್ಲ, ಚೇಂಬರ್ ಒಂದು ಕ್ಲೀನ್ ಆಗಬೇಕು, ಬೀದಿ ಲೈಟ್ಗಳು ಇಲ್ಲ, ರೋಡ್ ಇಲ್ಲ, ನಾಯಿಗಳು ಭಾಳ ಪ್ರಾಬ್ಲಮ್ ಆಗ್ತದೆ. ಚರಂಡಿ ಒಂದು ಕ್ಲೀನ್ ಇಲ್ಲ ಸರ್. ಚರಂಡಿ ಮೇಲೆ ಗಿಡಗಳೆಲ್ಲ ಭಾಳ ಬೆಳೀತಿದ್ದಾವೆ. ನಾವೇ ಖುದ್ದಾಗಿ ಕ್ಲೀನ್ ಮಾಡೋಂಗೆ ಆಗ್ಬಿಟ್ಟೆ ಸರ್. ಈಗ ಮುನ್ಸಿಪಾಲ್ಟಿ ಉಪಯೋಗ ಇಲ್ಲ ಸರ್. ಈಗ ನಾವೇ ದುಡ್ಡು ಕೊಟ್ಟು ನಾವೇ ಮುನ್ಸಿಪಾಲ್ಟಿ ಸರ್, ನಾವೇ ಕಾರ್ಪೊರೇಷನ್ಗೆಲ್ಲ ಅವ್ರು ಯಾರು ಅಲ್ಲ ಸರ್. ಈಗ ನಾವೇ ಸಂಬಳ ತಗೊಬೇಕು, ನಾವೇ ದುಡ್ಡು ಕೊಡೋಕೆ ಅವರಿಗೆ, ನಾವೇ ಕ್ಲೀನ್ ಮಾಡ್ಕೊಬೇಕು. ಯಾರಿಗೆ ಏನು ಹೇಳಿದ್ರು ಉಪಯೋಗ ಇಲ್ಲ, ಅಷ್ಟು ಬೇಜವಾಬ್ದಾರಿ ಮಾಡ್ತದೆ ಸರ್. ಇಲ್ಲಿ ಸರ್ ನೆಕ್ಸ್ಟ್ ಓಟ್ಗೆ ಯಾವುದೇ ಯಾಕಂದ್ರೆ ಓಟ್ ಆಗಲ್ಲ ಸರ್, ಹಾಕಂಗೆ ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಜನನ ಅರ್ಥನೇ ಮಾಡ್ಕೊಂಡು ಅವ್ರಿಗೆ ಓಟಿಗಾಗ್ಲಿ ಬರ್ತಾರೆ, ಓಟಿಗೆ ಬಂದು ಕೇಳ್ತಾರೆ. ಓಟ್ ಕೇಳಾದ ತಕ್ಷಣಕ್ಕೆ ಇಲ್ಲಿ ತಿರುಗಿ ನೋಡಲ್ಲ, ಮುಗಿದತ್ತೆ. ನೀವ್ಯಾರು ನಾವ್ಯಾರು ಸಂಬಂಧ ಇಲ್ಲ ಸರ್. ಇಲ್ಲಿ ಮ್ಯಾಟ್ರ್ ಇಷ್ಟಿದೆ ಸರ್, ಇಷ್ಟು ಪ್ರಾಬ್ಲಮ್ ಇದೆ.